ಆಷಾಢ ಶುಕ್ರವಾರದ ಹಿನ್ನೆಲೆಯಲ್ಲಿ ಶ್ರೀ ಚಾಮುಂಡೇಶ್ವರಿ ನಗರದಲ್ಲಿರುವ ಚಾಮುಂಡೇಶ್ವರಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಅರ್ಥಪೂರ್ಣವಾಗಿ ಜರುಗಿದವು. ಆಷಾಢ ಶುಕ್ರವಾರದ ಹಿನ್ನೆಲೆಯಲ್ಲಿ ಚಾಮುಂಡೇಶ್ವರಿ ದೇವಿಗೆ ವಿವಿಧ ಬಗೆಯ ಹೂವುಗಳಿಂದ ಮತ್ತು ವಿಶೇಷ ರೀತಿಯಲ್ಲಿ ಅಲಂಕಾರ ಮಾಡಲಾಗಿತ್ತು. ವಿಶೇಷ ಮಹಾಮಂಗಳಾರತಿ ಕೂಡ ನಡೆಯಿತು. ಮುಂಜಾನೆಯಿಂದಲೇ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಸರದಿಯಲ್ಲಿ ನಿಂತು ದೇವರ ಕೃಪೆಗೆ ಪಾತ್ರರಾದರು. ಹರಕೆ ಕೊಟ್ಟಿಕೊಂಡವರು ನಿಂಬೆಹಣ್ಣಿನ ಆರತಿ ಮಾಡಿ ತಮ್ಮ ಕಷ್ಟಗಳನ್ನು ನಿವಾರಿಸುವಂತೆ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡರು. ಮಣಿನಗರ ಸೇರಿದಂತೆ ವಿವಿಧ ಭಾಗಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ ಎಲ್ಲ ಭಕ್ತರಿಗೂ ಕೂಡ ಪ್ರಸಾದ ವಿನಿಯೋಗ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಅರ್ಚಕರು, ಆಷಾಢ ಶುಕ್ರವಾರದ ಸಂದರ್ಭದಲ್ಲಿ ದೇವಿಗೆ ವಿಶೇಷ ಪೂಜೆ ನೆರವೇರುತ್ತದೆ. ಅದು ಚಾಮುಂಡೇಶ್ವರಿ ದೇವಿಯ ಜನ್ಮದಿನವೂ ಕೂಡ ಆಗಿರುವುದರಿಂದ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮವಾಗಿದೆ. ದೇವಿ ಸರ್ವ ಸಂಕಷ್ಟಗಳನ್ನು ನಿವಾರಣೆ ಮಾಡ್ತಾಳೆ ಅಂತ ಹೇಳಿದರು. ಈ ಆಷಾಢ ಮಾಸ ಯಾಕೆ ಬಂತು, ಯಾಕೆ ವಿಚಾರ ಅಂದರೆ, ಆಷಾಢ ಮಾಸದ ಕೃಷ್ಣ ಪಕ್ಷ ಅಂದರೆ ಕೃಷ್ಣ ಪಕ್ಷದಲ್ಲಿ ಸಪ್ತಮಿ ಅಥವಾ ಅಷ್ಟಮಿಯಲ್ಲಿ ರೇವತಿ ನಕ್ಷತ್ರ ಬರುತ್ತೆ. ಆ ರೇವತಿ ನಕ್ಷತ್ರ ದಿನ ಚಾಮುಂಡಿ ಜನ್ಮ ತಾಳಿದ್ದು, ಅಂದರೆ ಪಾರ್ವತಿ ಒಂದು ಅವತಾರ ಆಗಿದ್ದು. ಆದ್ದರಿಂದ ಆ ದಿನ ರೇವತಿ ನಕ್ಷತ್ರ ದಿನ, ಆಷಾಢ ಮಾಸದ ಕೃಷ್ಣ ಪಕ್ಷದ ರೇವತಿ ನಕ್ಷತ್ರ ದಿನ ಚಾಮುಂಡೇಶ್ವರಿ ಜನ್ಮೋತ್ಸವ ಅಂತ ನಾವು ಆಚರಣೆ ಮಾಡ್ತೇವೆ. ಅದೇ ಥರ ಆಚರಣೆ ಮಾಡುವಾಗ ಆಷಾಢ ಮಾಸ ನಮ್ಮ ಚಾಮುಂಡಿ ದೇವಿಗೆ ವಿಶೇಷ ಪೂಜೆ ಇರುತ್ತದೆ. ಈಗ ಉಡುಪಿ ಮಂಗಳೂರಲ್ಲೆಲ್ಲ ಶ್ರಾವಣ ಮಾಸ ವಿಶೇಷ ಪೂಜೆ ಹಾಗೂ ನಮ್ಮ ಮೈಸೂರು, ಮಂಡ್ಯ, ಚಾಮರಾಜನಗರ, ಬೆಂಗಳೂರು, ಗ್ರಾಮಾಂತರ ಬೆಂಗಳೂರಲ್ಲೆಲ್ಲ ಆಷಾಢ ಮಾಸ ವಿಶೇಷ ಪೂಜೆ ಮತ್ತು ದೇವಿಗೆ ವಿಶೇಷ ಅಲಂಕಾರ ಪೂಜೆ ಎಲ್ಲ ಮಾಡ್ತವೆ. ಯಾಕೆ ಆಚರಣೆ ಮಾಡ್ತೇವೆ ಅಂದರೆ, ಆಷಾಢ ಮಾಸದಲ್ಲಿ ಚಾಮುಂಡಿಯ ಜನ್ಮೋತ್ಸವ ಬರುವುದರಿಂದ ಆಷಾಢ ಮಾಸ ನಮಗೆ ಮತ್ತು ನಾಡದೇವತೆ ಆಗಿದ್ದ ಚಾಮುಂಡಿಗೆ ವಿಶೇಷ ಪೂಜೆ ಮಾಡಿ ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಮಳೆ, ಬೆಳೆ ಮತ್ತು ಆರೋಗ್ಯ ಭಾಗ್ಯ ಕೊಡಲಿ ಎಲ್ಲರ ಹತ್ರ ತಾಯಿ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಚಾಮುಂಡೇಶ್ವರಿ ದೇವಿಯ ಭಕ್ತರು ವಾಹಿನಿಯಿಂದ ಮಾತನಾಡಿ, ನಮ್ಮ ಸಂಕಷ್ಟಗಳು ಮತ್ತು ತೊಂದರೆಗಳು ನಿವಾರಣೆಯಾಗುತ್ತವೆ. ಆಷಾಢ ಶುಕ್ರವಾರದಂದು ಹರಕೆ ಕಟ್ಟಿಕೊಂಡು ಪ್ರಾರ್ಥನೆ ಮಾಡಿದರೆ ಸರ್ವ ಸಂಕಷ್ಟಗಳು ನಿವಾರಣೆಯಾಗುತ್ತವೆ ಅಂತ ಹೇಳಿದರು. ಮೊದಲನೇ ಆಷಾಢ ಶುಕ್ರವಾರ ಪೂಜೆ ನಡೀತಿದೆ ಮಂಡ್ಯ ಚಾಮುಂಡೇಶ್ವರಿ ನಗರ ದೇವಸ್ಥಾನದಲ್ಲಿ. ಎಲ್ಲರೂ ಬಂದು ಪೂಜೆನ ಮಾಡಿಸ್ಕೊಂಡು ಪ್ರಸಾದ ಸ್ವೀಕರಿಸಬೇಕಾಗಿದೆ. ಇವತ್ತು ವಿಶೇಷ ಏನಂದರೆ, ಮೊದಲನೇ ಆಷಾಢ ಶುಕ್ರವಾರ 10:30ಗೆ ರಾಹುಕಾಲದಿಂದ ನಿಂಬೆ ದೀಪ ಆಗಿರ್ಬೋದು, ಬೆಲ್ಲದಾರತಿ ಆಗಿರ್ಬೋದು, ಪೂಜೆ ನೆರವೇರುತ್ತೆ. ಎಲ್ಲರೂ ಬಂದು ಪೂಜೆ ಸ್ವೀಕರಿಸಿ ಪ್ರಸಾದ ಸ್ವೀಕರಿಸಬೇಕಾಗಿದೆ. ದೇವರೆಲ್ಲರಿಗೂ ಒಳ್ಳೆಯದು ಮಾಡಲಿ. ಆಷಾಢ ಶುಕ್ರವಾರ ಎಲ್ಲ ಭಕ್ತಾದಿಗಳು ಬಂದು ಆಷಾಢ ಶುಕ್ರವಾರ ಚೆನ್ನಾಗಿ ಆಚರಿಸ್ತಾರೆ. ತಾಯಿ ಚಾಮುಂಡೇಶ್ವರಿ ಕೃಪೆ ಎಲ್ಲರ ಮೇಲೆ ಚೆನ್ನಾಗಿ ಇದೆ. ನಾವೇನು ಅನ್ಕೋತೀವಿ ಅದೆಲ್ಲ ತಾಯಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡ್ಬೋದು. ಚೆನ್ನಾಗಿ ತಾಯಿ ಏನು ಅನ್ಕೊಂಡ್ರು ಚೆನ್ನಾಗಿ ನೆರವೇರಿಸ್ತಾಳೆ. ಇಲ್ಲಿ ತುಂಬಾ ಜನ ಬರ್ತಾರೆ. ನವರಾತ್ರಿಯೂ ತುಂಬಾ ಚೆನ್ನಾಗಿ ಪೂಜೆ ನಡೆಯುತ್ತೆ. ಶ್ರಾವಣ ಮಾಸ ಗೌರಿ ಪೂಜೆ, ಚಾಮುಂಡಿ ಪೂಜೆ, ಆಮೇಲೆ ಚಾಮುಂಡಿ ಹುಟ್ಟಿದ ಹಬ್ಬನೂ ಚೆನ್ನಾಗಿ ನಡೆಯುತ್ತೆ. ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ಎಲ್ಲ ಮದುವೆ ಹೊಸದಾಗಿ ತಾಯಿ ಮನೆ ಬಂದಿರ್ತಾರೆ, ಅವರೆಲ್ಲ ಇಲ್ಲಿಗೆ ಹೊಸದಾಗಿ ನಿಂಬೆಹಣ್ಣು ದೀಪ ಹಚ್ಚಕ್ಕೆ ಪ್ರತಿಯೊಂದಕ್ಕೂ ಎಲ್ಲರೂ ಬರ್ತಾರೆ. ಆಷಾಢ ಮಾಸವನ್ನು ಚೆನ್ನಾಗಿ ಆಚರಿಸ್ತಾರೆ. ತುಂಬಾ ಜನ ಸೇರ್ತಾರೆ ಇಲ್ಲಿ.
ಕೆಲಸ ಆಗಬೇಕು ಅಂತ ಆವಾಗ 9 ವಾರ 5 ವಾರ ಅವ್ರಿಗೆ ಎಷ್ಟು ವಾರ ಅನಿಸುತ್ತೋ 16 ವಾರ ಈ ಥರ ಆಷಾಢ ಶುಕ್ರವಾರದಲ್ಲಿ ಅಲ್ಲದೆ ಬೇರೆ ಟೈಮಲ್ಲೂ ಹಚ್ಬೋದು. ಅದು ವಿಶೇಷತೆ ಅಂದರೆ ಅವ್ರು ಏನು ಅಂದ್ಕೊಂಡಿರ್ತಾರೋ ಅದು ಆಗುತ್ತೆ. ಅಷ್ಟರಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಯಾವತ್ತು ಪೂಜೆ ಮಾಡಿರ್ತಾರೆ ಯಾವತ್ತೂ ಇದಾಗಲ್ಲ. ಏನು ಹೇಳಿ ಮನುಷ್ಯರು ಇದು ಮಾಡ್ಬೋದು, ದೇವರು ಯಾವತ್ತೂ ಕೈ ಬಿಡಲ್ಲ. ನಂಬಿದವ್ರು ದೇವ್ರು ಒಳ್ಳೇದು ಮಾಡ್ತಾರೆ. ತಾಯಿ ಚಾಮುಂಡಿ ನಮ್ಮದವ್ರು ಯಾವತ್ತೂ ಇದಾಗಿಲ್ಲ. ನನಗೂ ಎಲ್ಲ ಒಳ್ಳೇದಾಗಿದೆ. ನಾನು ನವರಾತ್ರಿಲಿ ಲಲಿತ ಸಹಸ್ರನಾಮ ಹಾಡುಗಳು ಹೇಳ್ತೀನಿ. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಬಂದೋಬಸ್ತು ಕೂಡ ಏರ್ಪಾಡು ಮಾಡಲಾಗಿತ್ತು. ಹಿರಿಯ ತತ್ವಪದ ಗಾಯಕ ಗೊರವಾಲೆ ಶ್ರೀ ರುದ್ರಪ್ಪ ಅಭಿನಂದನಾ ಸಮಿತಿ ವತಿಯಿಂದ ಜುಲೈ 20ರಂದು ಅಭಿನಂದನಾ ಸಮಾರಂಭ ಹಾಗೂ ಜಿಲ್ಲಾ ಮಟ್ಟದ ತತ್ವಪದಗಾರರ ಸಂಗಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಾಗಿ ಸಮಿತಿಯ ಸಂಚಾಲಕರು ಹಾಗೂ ಕಾರ್ಯಕ್ರಮದ ರೂವಾರಿ ಕಾರಸವಾಡಿ ಮಾಧವ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಒಡನಾಡಿ ಲಯನ್ಸ್ ಸಂಸ್ಥೆ, ಶ್ರೀ ಹರ್ಷ ಸಮಾಜ ಸೇವಾ ಫೌಂಡೇಶನ್, ಎಲ್ಲರೊಳಗೆ ಒಂದಾಗುವ ಮಂಕುತಿಮ್ಮ ಟ್ರಸ್ಟ್ ಸಹಯೋಗದೊಂದಿಗೆ ಬೆಳಗ್ಗೆ 10 ಗಂಟೆಗೆ ನಡೆಯುವ ಉದ್ಘಾಟನಾ ಕಾರ್ಯಕ್ರಮವನ್ನು ಅಂತಾರಾಷ್ಟ್ರೀಯ ಜಾನಪದ ಗಾಯಕ ಅಪ್ಪಗೆರೆ ತಿಮ್ಮರಾಜು ಉದ್ಘಾಟಿಸಲಿದ್ದರು. ಲಯನ್ ಸಂಸ್ಥೆಯ ಮಾಜಿ ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಡಾಕ್ಟರ್ ಕೃಷ್ಣೇಗೌಡ ಆಶಯ ಭಾಷಣ ಮಾಡ್ತಾರೆ ಅಂತ ಹೇಳಿದರು. ಲಯನ್ ಜಿಲ್ಲೆ ರಾಜ್ಯಪಾಲರಾದಂಥ ಸಿದ್ದೇಗೌಡ ಅಧ್ಯಕ್ಷತೆ ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಹೊಸಪೇಟೆ ಪ್ರಾಧಿಕಾರದ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಯೋಗಾನಂದ, ಎಲ್ಲರೊಳಗೆ ಒಂದಾಗುವ ಮಂಕುತಿಮ್ಮ ಟ್ರಸ್ಟ್ನ ಅಧ್ಯಕ್ಷರಾದ ಎಂ ವಿನಯ್ ಕುಮಾರ್, ಕನ್ನಿಕಾ ಶಿಲ್ಪ ನವೋದಯ ಸಂಸ್ಥೆಯ ಸಂಸ್ಥಾಪಕಿ ಕುಮಾರಿ ಕನ್ನಿಕಾ ಹಾಗೂ ಬಾಗಲಕೋಟೆ ತೋಟಗಾರಿಕೆ ವಿವಿಎಸ್ ವ್ಯವಸ್ಥಾಪನಾ ಮಂಡಳಿ ಸದಸ್ಯರಾದ ಜಿ ಮನೋಹರ್, ಹಾವೇರಿ ಜನಪದ ವಿವಿಎಸ್ ಸಿಂಡಿಕೇಟ್ ಸದಸ್ಯ ಜಿಆರ್ ಚಂದ್ರಶೇಖರ್, ಪ್ರಥಮ ದರ್ಜೆ ಗುತ್ತಿಗೆದಾರ ಸಂತೋಷ್ ಗೌಡ, ಕನ್ನಡ ಶನಿ ಜಿಲ್ಲಾಧ್ಯಕ್ಷ ಮಂಜುನಾಥ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ತಾರೆ ಅಂತ ಹೇಳಿದರು. ಉದ್ಘಾಟನಾ ಸಮಾರಂಭದ ನಂತರ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸುವ ತತ್ವಪದಗಾರರ ತಂಡಗಳ ಕಲಾವಿದರು 2 ಗಂಟೆಗಳ ಕಾಲ ನಿರಂತರವಾಗಿ ಏಕದಾರಿ, ಡಮ್ಮಡಿ ಮತ್ತು ತಾಳಗಳನ್ನು ನುಡಿಸುವ ಮೂಲಕ ತತ್ವಪದ ಗಾಯನಕ್ಕೆ ಮೆರುಗು ನೀಡಲಿದ್ದಾರೆ ಅಂತ ಹೇಳಿದರು. ಮಧ್ಯಾಹ್ನ 1 ಗಂಟೆಗೆ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಜಿಲ್ಲೆಯ ಹಿರಿಯ ತತ್ವಪದ ಗಾಯಕ ಗೊರವಾಲೆ ರುದ್ರಪ್ಪ ಅವರಿಗೆ ಅಭಿನಂದನಾ ಸಮಾರಂಭ ನಡೆಯಲಿದೆ ಅಂತ ಹೇಳಿದರು. ಶಾಸಕ ರವಿಕುಮಾರ್ ಗೌಡ ಗಣಿಗ ಅಧ್ಯಕ್ಷತೆ ವಹಿಸಲಿದ್ದು, ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಂತ ಅವರು ವಿವರಿಸಿದರು. ಮಂಡ್ಯ ಜಿಲ್ಲೆ ಕಲೆಯ ತವರೂರು. ಈ ಕಲೆಯ ತವರೂರಿನಲ್ಲಿ ರಂಗಭೂಮಿ ಮತ್ತು ಜನಪದ ಕ್ಷೇತ್ರ ಎರಡೂ ಕೂಡ ಎಲ್ಲ ಸಾಂಸ್ಕೃತಿಕ ಸಂಘ ಕಾರ್ಯಕ್ರಮಗಳಿಗೆ ಮೂಲ ವೇದಿಕೆ. ಇಂಥ ಮೂಲ ಕಲೆಗಳಾದಂಥ ಜನಪದಕ್ಕೆ ಮೂಲ ತತ್ವಪದಗಳು. ಈ ತತ್ವಪದಗಳನ್ನು ನಮ್ಮ ಹಳ್ಳಿಗಾಡಿನ ಅವಿದ್ಯಾವಂತ ಅಸಂಘಟಿತವಾಗಿರ್ತಕ್ಕಂಥ ನಮ್ಮೆಲ್ಲ ತಾಯಂದಿರು, ಹಿರಿಯ ತಂದೆಯರು, ಮಾತೃ ಪಿತೃ ಸಮಾನರಾದಂಥವರು ಪ್ರತಿ ಹಳ್ಳಿನಲ್ಲಿ ಕಂಡುಬರ್ತಾರೆ. ತಮ್ಮ ಶ್ರಮದ ಸಂದರ್ಭದಲ್ಲಿ ಪ್ರತಿ ಸಂಜೆ ಒಂದೆಡೆ ಸೇರಿ ತತ್ವಪದಗಳನ್ನು ಆ ಗುರುವಿನ ಮೂಲಕ ಕಲಿತು ಅವುಗಳನ್ನು ನೂರಾರು ವರ್ಷಗಳಿಂದ ಉಳಿಸಿ ಬೆಳೆಸ್ಕೊಂಡು ಬರ್ತಾಯಿದ್ದಾರೆ. ಅಂಥ ತತ್ವಪದಗಾರರಲ್ಲಿ ಒಬ್ಬರು ನಮ್ಮ ಜಿಲ್ಲೆಯವರೇ ಆದಂಥ ಶ್ರೀ ಗೊರವಾಲೆ ಶ್ರೀ ರುದ್ರಪ್ಪನವರು. ಇವರು ಮೂಲತಃ ಮಂಡ್ಯ ತಾಲೂಕು ಗೊರವಾಲೆ ಗ್ರಾಮದವರು. ವೃತ್ತಿಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಅದ್ವಿತೀಯವಾದಂಥ ಸೇವೆ ಸಲ್ಲಿಸಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡಿ, ಜೊತೆಗೆ ಅವ್ರ ಮನೆತನ ಈ ತತ್ವಪದ ಗಾರರ ಕುಟುಂಬ. ಇಡೀ ಕುಟುಂಬ ತತ್ವಪದಗಳನ್ನು ಹಾಡುತ್ತಾ ಜನರಿಂದ ಬಾಯಿಂದ ಬಾಯಿಗೆ ಅದನ್ನು ಪ್ರಸಾರ ಮಾಡ್ತಾ ಆ ಕ್ಷೇತ್ರದ ಉಳಿವಿಗೆ ಅವಿರತವಾಗಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಇಂಥ ಮಹನೀಯರಿಗೆ ಇವತ್ತು 80ರ ಸಂಭ್ರಮ. ತಮ್ಮೆಲ್ಲರಿಗೂ ಕೂಡ ಅವರು ಚಿರಪರಿಚಿತರು. ಅತ್ಯಂತ ಸರಳ ಸಜ್ಜನಿಕೆಯ ಒಬ್ಬ ಅಪ್ರತಿಮ ಕಲಾವಿದ. ಈ ಕಲಾವಿದರನ್ನು ಗೌರವಿಸಿ, ಈ ಇಳಿ ವಯಸ್ಸಿನಲ್ಲಿ ಅವರನ್ನು ಗೌರವಿಸಬೇಕು ಅಂತೇಳಿ, ಅಭಿನಂದಿಸಬೇಕು ಅಂತೇಳಿ ನಮ್ಮ ಸಮಿತಿ, ನಮ್ಮ ಕಲಾವಿದರೆಲ್ಲ ತೀರ್ಮಾನ ಮಾಡಿ ಯಾವ ರೀತಿ ಅದನ್ನು ಅವ್ರಿಗೆ ಗೌರವಾರ್ಪಣೆ ಮಾಡಬೇಕು ಅನ್ನೋ ವಿಚಾರ ಬಂದಾಗ ಮತ್ತೆ ಅದೇ ತತ್ವಪದಗಾರರು ಏನು ಹಳ್ಳಿನಲ್ಲಿದ್ದಾರೆ, ಒಂದು 30 ಗ್ರಾಮಗಳ ತತ್ವಪದಗಾರರು ಒಂದೆಡೆ ಸೇರಿಸಿ ತತ್ವಪದಗಳ ಗಾಯನದ ಸಂಗಮದ ಮೂಲಕ ರುದ್ರಪ್ಪನವರಿಗೆ ಒಂದು ಅಭಿನಂದನೆಯನ್ನು, ಒಂದು ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿ ಈ ಒಂದು ಕಾರ್ಯಕ್ರಮವನ್ನು 20/7/2026 ಸೋಮವಾರ ಗಾಂಧಿ ಭವನದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದು ಕೂಡ ವಿಶೇಷವಾಗಿರಬೇಕು ಅಂತೇಳಿ ನಾಡಿನ ಹೆಸರಾಂತ ಜಾನಪದ ಗಾಯಕರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಪದಕ್ಕೆ ಒಂದು ಹೆಸರನ್ನು ತಂದಿರತಕ್ಕಂಥ
ಜನಪದ ಶ್ರೀ ಪ್ರಶಸ್ತಿ ಪುರಸ್ಕೃತರಾದಂಥ ಡಾಕ್ಟರ್ ಅಪ್ಕೆರೆ ತಿಮ್ಮರಾಜು ಸರ್ ಅವರು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬರ್ತಾ ಇದ್ದಾರೆ. ಕರ್ಣಿಕ ಶಿಲ್ಪ ನವೋದಯ ಸಂಸ್ಥೆಯ ಸಂಸ್ಥಾಪಕಿ ಕುಮಾರಿ ಕರ್ಣಿಕಾ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಹುಟ್ಟುಹಬ್ಬಗಳು ಅರ್ಥಪೂರ್ಣವನ್ನು ಕಳೆದುಕೊಳ್ಳುತ್ತಿರುವಂಥ ಸಂದರ್ಭದಲ್ಲಿ ಕಾರಸವಾಡಿ ಮಹಾದೇವರವರು ತಮ್ಮ ಹುಟ್ಟುಹಬ್ಬವನ್ನು ಇತ್ತೀಚೆಗೆ ಅರ್ಥಪೂರ್ಣವಾಗಿ ಆಚರಿಸಿಕೊಡುತ್ತಿದ್ದಾರೆ ಅಂತ ಹೇಳಿದರು. ಇತ್ತೀಚೆಗೆ ಅವರು ತಮ್ಮ ಹುಟ್ಟುಹಬ್ಬದ ನೆಪದಲ್ಲಿ ಈ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದಾರೆ. ಜುಲೈ 20ರಂದು ಅವರು ಹುಟ್ಟುಹಬ್ಬ ಆದ ಕಾರಣ ತಮ್ಮ ಹುಟ್ಟುಹಬ್ಬವನ್ನು ಆಡಂಬರದಿಂದ ಮಾಡಿಕೊಳ್ಳದೆ ಅದರ ಪೂರಕವಾಗಿ ಗೊರವಲೆ ರುದ್ರಪ್ಪ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇಂತಹ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೆಯಬೇಕು ಅಂತ ಅವರು ಆಶಯವನ್ನು ವ್ಯಕ್ತಪಡಿಸಿದರು. ನಮ್ಮ ಕಾರಸವಾಡಿ ಮಹಾದೇವಣ್ಣವರು ಮತ್ತು ಶ್ರೀ ರುದ್ರಪ್ಪರವರ 80 ಅಭಿನಂದನಾ ಸಮಿತಿ ಸದಸ್ಯರು ಕೂಡ ತತ್ವಪದ ಗಾಯಕರಾದಂತಹ ಶ್ರೀ ಗೊರವಾಲೆ ರುದ್ರಪ್ಪನವರ ಒಂದು ಅಭಿನಂದನಾ ಸಮಾರಂಭವನ್ನು ಆಯೋಜಿಸಿದ್ದಾರೆ. ಇದೆಲ್ಲ ಈ ಕಾರ್ಯಕ್ರಮ ಒಂದು ಮಾದರಿ ಕಾರ್ಯಕ್ರಮ ಅನಿಸುತ್ತೆ ನನಗೆ. ಅದರ ಜೊತೆಗೆ ಅವತ್ತಿನ ದಿನ ನಮ್ಮ ಕಾರಸವಾಡಿ ಮಹಾದೇವಣ್ಣವರ ಹುಟ್ಟುಹಬ್ಬ. ಕಳೆದ 3 ವರ್ಷದ ಹಿಂದೆ ಅವರ ಸುಪುತ್ರ ಹರ್ಷ ಅವರನ್ನು ಕಳೆದುಕೊಂಡ್ರು. ನಂತರ ಅವರು ಜನ್ಮದಿನವನ್ನು ಆಚರಿಸ್ಕೊಳ್ಳೇ ಇಲ್ಲ. ಹರ್ಷ ಅವರು ನವೆಂಬರ್ 4ರಂದು ಜನಿಸಿದ್ದು. ಆ ದಿನದಂದು ಹರ್ಷ ಫೌಂಡೇಶನನ್ನು ಹುಟ್ಟುಹಾಕಿ ಸಾಮಾಜಿಕ ಕಳಕಳಿಯುಳ್ಳ ಸಾಮಾಜಿಕ ಕಾರ್ಯಕ್ರಮಗಳನ್ನು ಇವತ್ತಿನವರೆಗೂ ಅವರು ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಆ ದಿನ ಇಂಥ ಕಾರ್ಯಕ್ರಮಗಳನ್ನು ರೂಪಿಸುವುದರಿಂದ ನಮ್ಗೆ ಗೊತ್ತಾಗುತ್ತೆ ಸಮಾಜದ ಬಗ್ಗೆ ಎಷ್ಟು ಕಳಕಳಿ ಇಟ್ಕೊಂಡಿದ್ದಾರೆ ಮತ್ತು ಸಾಹಿತ್ಯ ಪ್ರೀತಿ ಎಷ್ಟಿದೆ, ಆ ಸಾಹಿತ್ಯದ ಒಲವು ಎಷ್ಟಿದೆ ಅನ್ನೋದು ನನಗೆ ನಿಜ ಈ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಅಭಿನಂದಿಸ್ತೀನಿ. ಏಕೆಂದರೆ ಇವತ್ತು ಹುಟ್ಟುಹಬ್ಬ ಅಂತಂದರೆ ಸಂಭ್ರಮದಿಂದ ಎಲ್ಲೋ ಹೋಟೆಲ್ಗಳಲ್ಲೋ ಇನ್ನೆಲ್ಲೋ ಆಚರಿಸ್ಕೊಂಡು ಸಂಭ್ರಮಿಸ್ತೀವಿ. ಕೆಲವರ ಮನಸ್ಥಿತಿಗಳು ಹೇಗೆ ಪರಿವರ್ತನೆ ಆಗಿದೆ ಅಂದರೆ ಇಂಥ ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಯೋಜಿಸೋದ್ರಿಂದ ಎಲ್ಲೋ ಒಂದು ಅವರು ಆತ್ಮತೃಪ್ತಿಯನ್ನು ಹೊಂದ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮಗಳು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆಯೋಜಿಸಬೇಕು ಮತ್ತು ತತ್ವ ಪದಗಾರನ ಒಂದೆಡೆ ಅವರು ಸೇರಿಸಿ ಇದಕ್ಕೆ ಒಂದು ಮಹತ್ವಪೂರ್ಣವಾದಂಥ ಅರ್ಥವನ್ನು ಅಂದಿನ ದಿನ ಕೊಡ್ತಾ ಇದ್ದಾರಲ್ಲ, ಅದಕ್ಕೆ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಗಳು. ಇಂಥ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ. ಗೋಷ್ಠಿಯಲ್ಲಿ ಸುನೀತಾ, ಸಂಜೀವಯ್ಯ, ನಿರಂಜನ್ ಕುಮಾರ್, ಪ್ರಮೀಳಾ ಇದ್ದರು. ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದಲ್ಲಿ ಶ್ರೀ ಪಟಲದಮ್ಮಿ ದೇವಿ ಚಿತ್ತಾಳಮ್ಮ ದೇವಿ ದೇವಸ್ಥಾನದಲ್ಲಿ ಪ್ರಥಮ ಆಷಾಢ ಶುಕ್ರವಾರದ ಪ್ರಯುಕ್ತ ಮುಂಜಾನೆಯಿಂದಲೇ ಪಟಲದಮ್ಮಿ ದೇವಿ ದೇವರಿಗೆ ವಿಶೇಷ ಹೂವಿನ ಅಲಂಕಾರ, ಅಭಿಷೇಕ, ಕುಂಕುಮಾರ್ಚನೆ ನೆರವೇರಿಸಿ ವಿಶಿಷ್ಟವಾಗಿ ಪೂಜೆ ಮಾಡಲಾಯಿತು. ಚಿತ್ತಾಳಮ್ಮ ದೇವಿಗೆ ಅರಿಶಿನ ಕುಂಕುಮ ಅಲಂಕಾರ ಮಾಡಿ ಪೂಜೆ ನೆರವೇರಿಸಲಾಯಿತು. ವಿಶೇಷವಾಗಿ ಶ್ರೀರಾಮ ಗೆಳೆಯರ ಬಳಗದ ವತಿಯಿಂದ ಆಷಾಢ ಮಾಸದ ಪ್ರಯುಕ್ತ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಮಕ್ಕಳು, ಮಹಿಳೆಯರು ದೇವರಿಗೆ ವಿಶೇಷ ಪೂಜೆ ನೆರವೇರಿಸಿ ಆರತಿ ಬೆಳಗಿಸಿ ಕೃತಾರ್ಥರಾದರು. ಶ್ರೀ ಪಟಲದಮ್ಮ ದೇವಿಯ ಪ್ರಧಾನ ಅರ್ಚಕರಾದ ಕೃಷ್ಣಕಾಂತರವರು ಮಾತನಾಡಿ, ಈ ದಿನ ವಿಶೇಷವಾದ್ದರಿಂದ ಪ್ರತಿಯೊಬ್ಬರಿಗೂ ದೇವರಿಗೆ ಪ್ರದಕ್ಷಿಣೆ ಮಾಡಿ ಭಕ್ತಿಯಿಂದ ನೆನೆದು ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಡುತ್ತಾಳೆ ಅಂತ ಹೇಳಿದರು. ಶ್ರೀರಾಮ ಗೆಳೆಯರ ಬಳಗದ ಸದಸ್ಯರಾದ ಪ್ರಸಾದ್ ಮಾತನಾಡಿ, ಈ ದಿನ ವಿಶೇಷವಾದ್ದರಿಂದ ದೇವಸ್ಥಾನದ ಆವರಣದಲ್ಲಿ ಚಾಮುಂಡೇಶ್ವರಿ ದೇವಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ನೆರವೇರಿಸುತ್ತಿದ್ದೇವೆ ಅಂತ ಅವರು ಹೇಳಿದರು. ಪ್ರಯುಕ್ತ ಹೊಳಲು ಗ್ರಾಮದ ಯುವಕರ ಬಳಗ
ಸಂಘದ ವತಿಯಿಂದ ಶ್ರೀ ಚಿತ್ತನಳಿಮ ದೇವಸ್ಥಾನ ಮತ್ತು ಚಾಮುಂಡೇಶ್ವರಿ ದೇವರಿಗೆ ವಿಶೇಷವಾಗಿ ಆಷಾಢದ ಪ್ರಯುಕ್ತ ಪೂಜೆ ಪುನಸ್ಕಾರಗಳನ್ನು ಮಾಡಿ ಹಾಗೂ ಭಕ್ತಾದಿಗಳಿಗೆ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗನ ಹಮ್ಮಿಕೊಂಡಿದ್ದೀವಿ. ಹಾಗೆ ಭಕ್ತಾದಿಗಳು ಬಂದು ಪ್ರಸಾದವನ್ನು ಸ್ವೀಕರಿಸ್ತಿದ್ದಾರೆ. ಎಲ್ಲರಿಗೂ ಜಗತ್ತು ಒಳ್ಳೆಯದಾಗಲಿ ಅಂತ ಕೇಳ್ಕೊಂತ ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಕೇಳ್ಕೊಂಡು ಮುಂದಿನ ವರ್ಷ ಇದೇ ಥರ ಇನ್ನೂ ವಿಜೃಂಭಣೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಎಲ್ಲ ಸಹಕರಿಸಬೇಕಾಗಿ ವಿನಂತಿ. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಚ್ ಪಿ ರಾಮು, ಎಚ್ ಎಲ್ ಶಿವಣ್ಣ, ಮೋಹನ್ ಕುಮಾರ್, ವಿಜಯಕುಮಾರ್ ಸೇರಿದಂತೆ ಅನೇಕರು ಹಾಜರಿದ್ದರು. ಬಾಬು ಜಗಜೀವನ್ ರಾವ್ ಭವನ ನಿರ್ಮಾಣ ಕಾಮಗಾರಿಯನ್ನು ಯಾವುದೇ ಲೋಪದೋಷಗಳಿಗೆ ಅವಕಾಶ ನೀಡದೆ ನಿಗದಿತ ಮಾನದಂಡಗಳಂತೆ ಗುಣಮಟ್ಟದಿಂದ ಪೂರ್ಣಗೊಳಿಸಬೇಕಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಬಾಬು ಜಗಜೀವನ್ ರಾವ್ ಭವನ ನಿರ್ಮಾಣ ಸಮಿತಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಸುಮಾರು 3.80 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಭವನದ ಸಿವಿಲ್ ಕಾಮಗಾರಿ ಅಂತಿಮ ಹಂತ ತಲುಪಿದ್ದು, ಕಾಮಗಾರಿಯ ಪ್ರತಿಯೊಂದು ಹಂತದಲ್ಲೂ ಗುಣಮಟ್ಟವನ್ನು ಕಾಪಾಡಿಕೊಳ್ಳಬೇಕು ಅಂತ ಅವರು ಖಡಕ್ ಎಚ್ಚರಿಕೆ ನೀಡಿದರು. ಸಭೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಶ್ರೀನಿವಾಸ್ ಮತ್ತು ಭವನ ನಿರ್ಮಾಣ ಸಮಿತಿ ಮುಖಂಡರು ಹಾಜರಿದ್ದರು. ಶಾಸಕ ರವಿಕುಮಾರ್ ಗೌಡ ಅವರ ವಿರುದ್ಧ ಜೆಡಿಎಸ್ ಮುಖಂಡ BR ರಾಮಚಂದ್ರ ನೀಡಿರುವ ಹೇಳಿಕೆಯನ್ನು ಕಾಂಗ್ರೆಸ್ ಮುಖಂಡರು ತೀವ್ರವಾಗಿ ಖಂಡಿಸಿದರು. ಪತ್ರಕರ್ತರ ಸಂಘದಲ್ಲಿ ಮೂಡ ಅಧ್ಯಕ್ಷ BP ಪ್ರಕಾಶ್ ಹಾಗೂ CM ದೇವಪ್ಪರವರು ಜಂಟಿ ಸುದ್ದಿಗೋಷ್ಠಿ ನಡೆಸಿ ಜಿಲ್ಲಾ ಕಾಂಗ್ರೆಸ್ ಮುಖಂಡರು B ರಾಮಚಂದ್ರ ಅವರು ಶಾಸಕ ರವಿಕುಮಾರ್ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಿದ್ದಾರೆ ಅಂತ ಹೇಳಿದರು. ರವಿಕುಮಾರ್ ಅವರು ಕುಮಾರಸ್ವಾಮಿ ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡುತ್ತಾರೆ, ಅಂತರ ಅವರನ್ನೇ ಟೀಕೆ ಮಾಡುತ್ತಾರೆ ಅಂತ ತಿಳಿಸಲು ಮಾತನಾಡಿರುವ ಶೈಲಿ ಸರಿಯಲ್ಲ ಅಂತ ಹೇಳಿದರು. ಮಂಡ್ಯ ವಿಧಾನಸಭಾ ಕ್ಷೇತ್ರ ಕಳೆದ 20 ವರ್ಷಗಳ ಹಿಂದೆ ಹೇಗಿತ್ತು, ಇವತ್ತು ಹೇಗಿದೆ ಅನ್ನುವಂಥದ್ದನ್ನು ನಾವು ನೀವು ಹಾಗೂ ಇಡೀ ಸಾರ್ವಜನಿಕ ವಲಯಕ್ಕೆ ಗೊತ್ತಿರುವಂಥ ಸತ್ಯ. ಅದನ್ನು ಮಂಡ್ಯ ನಗರದ ರಸ್ತೆಗಳಾಗ್ಬೋದು, ವಿದ್ಯುತ್ ಶಕ್ತಿ ಆಗ್ಬೋದು, ಎಲ್ಲ ನಿಟ್ಟಿನಲ್ಲೂ ಕೂಡ ನಮ್ಮ ಕ್ರಿಯಾಶೀಲ ಶಾಸಕರು ರವಿಕುಮಾರ್ ಅವರ ಆಯ್ಕೆಯಾದ ನಂತರ ಇಡೀ ಮಂಡ್ಯ ವಿಧಾನಸಭಾ ಕ್ಷೇತ್ರ ಒಂದು ಮಾದರಿ ಕ್ಷೇತ್ರವಾಗಿ ಪರಿವರ್ತನೆಗೊಳ್ತಾ ಇದೆ. ಇಂಥ ಪರಿವರ್ತನೆಗೊಳ್ತಾ ಇರುವಂತಹ ಅಭಿವೃದ್ಧಿಯನ್ನು ಸಹಿಸಲಾಗದೇ ನಮ್ಮ ರಾಮಚಂದ್ರ ಅವರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡುವ ಮೂಲಕ ನಮ್ಮ ಶಾಸಕರನ್ನು ಕಾಲೆಳೆಯುವಂಥ ಪ್ರಯತ್ನವನ್ನು ಮಾಡಿರುವಂಥದ್ದು ನಿಜಕ್ಕೂ ಕೂಡ ಶೋಭೆ ತರುವಂಥದ್ದಲ್ಲ. ಮಂಡ್ಯ ಕ್ಷೇತ್ರಕ್ಕೆ 100 ಕೋಟಿ ರೂಗಳ ಅನುದಾನವನ್ನು ತಂದು ಕೆಲಸ ಮಾಡ್ತಾ ಇರೋದನ್ನು ಸಹಿಸಲಾಗದೇ ಇಂಥ ಆರೋಪಗಳನ್ನ ಮಾಡುವ ಮೊದಲು ಅವರದೇ ಪಕ್ಷದ ಕುಮಾರಸ್ವಾಮಿ ಅವರು ದೊಡ್ಡ ಹುದ್ದೆನಲ್ಲಿದ್ದಾರೆ. ಅಂಥ ನಾಯಕರನ್ನು ಹಿಡ್ಕೊಂಡು ಮಂಡ್ಯ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡೋದನ್ನು ಕಲಿಯುವಂಥ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ತಮ್ಮ ಮೂಲಕ ಅವರಿಗೆ ಒತ್ತಾಯವನ್ನು ಮಾಡೋದಕ್ಕೆ ಬಯಸ್ತೇನೆ. ಈ ವೇಳೆ CM ದೇವಪ್ಪ ಕೂಡ ಮಾತು ದನಿಗೂಡಿಸಿದರು. ಕುಮಾರಸ್ವಾಮಿ ಅವರು ಹಿರಿಯರು, ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡುವುದು ನಮ್ಮ ಸಂಸ್ಕಾರ, ಅದರಲ್ಲಿ ತಪ್ಪೇನಿದೆ. ರವಿಕುಮಾರ್ ಅವರು ಕ್ಷೇತ್ರದ ಅಭಿವೃದ್ಧಿಗೆ ಕೋಟ್ಯಾಂತರ ರೂಪಾಯಿಗಳ ಅನುದಾನ ತಂದಿರುವುದು ಸಹಿಸಲಾಗದೆ ಕಾಮಗಾರಿಗಳ ಸಂಬಂಧ ಆರೋಪ ಮಾಡಿದ್ದಾರೆ ಅಂತ ಹೇಳಿದರು. ಮಂಡ್ಯ ವಿಧಾನಸಭಾ ಕ್ಷೇತ್ರದವರೇ ಅಲ್ಲದ ತಾವು JDS ಪಕ್ಷದ ವರಿಷ್ಠರಿಗೆ ಕಪ್ಪ ಕಾಣಿಕೆ ನೀಡಿ ಟಿಕೆಟ್ ಪಡೆದು ಸ್ಪರ್ಧೆ ಮಾಡಿದ್ದೀರಿ. ಇಲ್ಲಿ ಪಕ್ಷಕ್ಕಾಗಿ ದುಡಿದವರಿಗೆ ಟಿಕೆಟ್ ದೊರೆಯುವುದು ಅನ್ಯಾಯವಾಗಿದೆ. ಕಾಮಗಾರಿಗಳ ಸಂಬಂಧ ಚರ್ಚೆಗೆ ಶಾಸಕರು ಬೇಕಿಲ್ಲ, ಕಾಂಗ್ರೆಸ್ ಮುಖಂಡರೇ ಉತ್ತರ ನೀಡುತ್ತೇವೆ, ಬಹಿರಂಗ ಚರ್ಚೆ ಮಾಡಲು ಸಿದ್ಧ ಅಂತ ಹೇಳಿದರು. ರಾಮಚಂದ್ರ ಅವರಿಗೆ ಹಲವಾರು ಪ್ರಶ್ನೆಗಳಿದೆ. ನಿನ್ನೆ ದಿವಸ ನಿಮ್ಮ ಜೊತೆಯಲ್ಲಿ ಪತ್ರಿಕಾಗೋಷ್ಠಿನಲ್ಲಿ ಮಾತಾಡ್ತಾ ಭಾಳ ಈ ಪುಂಡ್ರು ಮಾತಾಡ್ತಾರಲ್ಲ, ಪುಡಿ ರೌಡಿಗಳ ಥರ ವರ್ತನೆಯನ್ನು ಮಾತಾಡ್ತಾ ಮೊದಲು ನಾನು ಅವ್ರನ್ನ ಈ ವಿಚಾರವಾಗಿ ನಾವೆಲ್ಲರೂ ಸೇರಿ, ನಾವು ಕಾಂಗ್ರೆಸ್ನ ಏನು ಮುಖಂಡರಿದ್ದೀವಿ ಎಲ್ಲರೂ ಸೇರಿ ರಾಮಚಂದ್ರ ಅವರ ವರ್ತನೆಯನ್ನು ಖಂಡಿಸ್ತೇವೆ. ಅವರು ಮಾತನಾಡೋ ಶೈಲಿಯನ್ನು ಖಂಡಿಸ್ತೀವಿ. ಒಬ್ಬ ಜನಪ್ರಿಯ ಶಾಸಕರನ್ನ ಅವ್ರು ಮಾಡ್ತಾ ಇರೋ ಕೆಲಸವನ್ನು ಸಹಿಸ್ನಾರ್ದೇ ನಿಮಗೆಲ್ಲ ಹೊಟ್ಟೆ ಕಿಚ್ಚು. ಏನು ನಿಮ್ಮ ಕುಮಾರಸ್ವಾಮಿಯವರು, ಪೂಜ್ಯ ದೇವೇಗೌಡರು ಇವರೆಲ್ಲ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳನ್ನು ನೋಡಿ ಏನು ಹೊಟ್ಟೆ ಕಿಚ್ಚನ್ನು ಪಡ್ಕೊತಾ ಇದ್ದಾರೋ ಅದೇ ರೀತಿಯಲ್ಲಿ ನೀವು ಈ ಜಿಲ್ಲೆ ಒಳಗೆ ಈ ಕ್ಷೇತ್ರದಲ್ಲಿ ಹೊಟ್ಟೆ ಕಿಚ್ಚನ್ನು ಪಡ್ಕೊತಾ ಇದ್ದೀರಿ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಇಡೀ ರಾಜ್ಯದಲ್ಲಿ 224 ಕ್ಷೇತ್ರಗಳಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂಥ ರವಿಕುಮಾರ್ ಅವರು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಸಾವಿರಾರು ಕೋಟಿ ಅನುದಾನವನ್ನು ತಂದು 220 ಬೂತ್ 250 ಬೂತ್ನಲ್ಲಿ ಪ್ರತಿ ಕಾರ್ಯಕರ್ತರ, ಪ್ರತಿ ಮುಖಂಡರ, ಬೂತಿನ ಪ್ರತಿ ಕಾರ್ಯಕರ್ತರ, ಮುಖಂಡರ, ಸಾರ್ವಜನಿಕರ ಸಂಪರ್ಕದಲ್ಲಿದ್ದಾರೆ. ವಾರದಲ್ಲಿ 5 ದಿನಗಳ ಕಾಲ ಕ್ಷೇತ್ರದಲ್ಲಿ ಓಡಾಡ್ತಾರೆ. ಅದನ್ನು ನೀವು ಸಹಿಸ್ಕೊಳ್ಳಿಕ್ಕಾಗ್ತಾಯಿಲ್ಲ ರಾಮಚಂದ್ರ ಅವರೇ. ನೀವು ಹೇಳ್ತೀರಾ ಕುಮಾರಸ್ವಾಮಿಯವರು ಬಂದಾಗ ಕಾಲಿಗೆ ಬೀಳ್ತೀಯೇ, ಸಿಂಗ್ಯುಲರ್ ಎಲ್ಲ ಮಾತಾಡ್ಬೋದಾ ನೀವು ರಾಮಚಂದ್ರ ಅವರೇ? ನಾವು ಮಾತಾಡ್ಬೋದಲ್ಲ. ಗೋಷ್ಠಿಯಲ್ಲಿ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ರಾಮಕೃಷ್ಣ, ಜಿಲ್ಲಾ ವಕ್ತಾರ ಯೋಗೇಶ್, ಮುಖಂಡರಾದಂಥ ಸಿದ್ದೇಗೌಡ, ಯೋಗೇಶ್, ಗೀತಾ, ಚಂದ್ರಿಕಾ, ಆನಂದ್ ಇದ್ದರು.
ಮಂಡ್ಯದ ಕುವೆಂಪು ನಗರ ವಾಸಿಗಳಾದ ಮಂಚಮ್ಮ ಮತ್ತು ಅನಾರೋಗ್ಯ ಮತ್ತು ಅಸಹಾಯಕ ಪರಿಸ್ಥಿತಿಯನ್ನು ದುರುಪಯೋಗಪಡಿಸಿಕೊಂಡು ಷಡ್ಯಂತ್ರ ರೂಪಿಸಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿಯನ್ನು ಲಪಟಾಯಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ವಾಭಿಮಾನಿ ಜಾಗೃತಿ ಅಭಿಯಾನ ಸಮಿತಿಯ ರಾಜ್ಯಾಧ್ಯಕ್ಷರಾದ CM ಕೃಷ್ಣ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಂಚಮ್ಮ ಅವರಿಗೆ ವಿಲ್ ಪತ್ರವೆಂದು ಸುಳ್ಳು ಮಾಹಿತಿ ನೀಡಿ ಅವರ ಇಚ್ಛೆಗೆ ವಿರುದ್ಧವಾಗಿ ಮತ್ತು ಒತ್ತಾಯಪೂರ್ವಕವಾಗಿ ನಂಬಿಕೆ ದ್ರೋಹದ ಮೂಲಕ ಶುದ್ಧ ಕ್ರಾಯಪತ್ರಕ್ಕೆ ಸಹಿ ಹಾಕಿಸಿಕೊಂಡು ಮೋಸ ಮಾಡಲಾಗಿದೆ ಅಂತ ಹೇಳಿದರು. ಅಲ್ಲದೆ ಸ್ವದರಿ ಸ್ವತ್ತಿನ ಮೂಲ ದಾಖಲಾತಿಗಳನ್ನು ಮಾಲೀಕರ ಮನೆಯಿಂದ ಕಳ್ಳತನ ಮಾಡಿ ಮುತ್ತೂಟ್ ಹೌಸಿಂಗ್ ಫೈನಾನ್ಸ್ ಗಾಂಧಿನಗರ ಮಂಡ್ಯ ಶಾಖೆಯಲ್ಲಿ ಅಡಮಾನವಿರಿಸಿ 20 ಲಕ್ಷ ರೂಗಳ ಸಾಲ ಪಡೆದುಕೊಳ್ಳಲಾಗಿದೆ. ಮಾಲೀಕರಿಗೆ ಆರ್ಥಿಕ ದೌರ್ಜನ್ಯವೆಸಗಿ ಪ್ರಶ್ನೆ ಮಾಡಿದ್ದಕ್ಕೆ ಜೀವ ಬೆದರಿಕೆ ಹಾಕಿ ದಿನನಿತ್ಯ ಶೋಷಣೆ ಮಾಡುತ್ತಿರುವ ವಕೀಲ MS ವೆಂಕಟೇಶ್, ಪ್ರೇಮ ವೆಂಕಟೇಶ್ ಹಾಗೂ ಇವರ ಸಹಚರರಾದ ಕೆಂಪರಾಜು, ನವೀನ್ ವಿರುದ್ಧ SP ಕಚೇರಿಗೆ ದೂರು ನೀಡಿದ್ದು FIR ದಾಖಲಾಗಿದೆ ಅಂತ ಹೇಳಿದರು. ಮಂಡ್ಯ ಉಪ ನೋಂದಣಾಧಿಕಾರಿ ಧನಲಕ್ಷ್ಮಿ ಅವರು ನೋಂದಣಿ ಮಾಡುವಾಗ ಅನುಸರಿಸಬೇಕಾದ ನಿಯಮಗಳನ್ನು ಗಾಳಿಗೆ ತೂರಿ ಕರ್ತವ್ಯ ಲೋಪ ಮಾಡಿದ್ದಾರೆ ಅಂತ ಕೂಡ ಅವರು ಒತ್ತಾಯಿಸಿದರು. ಇವರು ಕುವೆಂಪು ನಗರ 7ನೇ ಕ್ರಾಸಲ್ಲಿ ಹೌಸ್ ನಂಬರ್ 16 ಇವರ ಸ್ವತ್ತು ಮನೆ ಇದೆ. ಅಲ್ಲಿ ಮಂಚಮ್ಮ, ಶ್ರೀಮತಿ ಮಂಚಮ್ಮ, ತ್ಯಾಗರಾಜ್ ಅವರ ಹಸ್ಬೆಂಡು, ಅವರು LICಲಿ ಇದ್ದರು, ರಿಟೈರ್ಡ್ ಆಗಿ ಅವರಲ್ಲಿ ವಾಸವಾಗಿದ್ದಾರೆ. ಅವರು ದಂಪತಿಗಳವರು. ಸೊ ಇವರ ಮಂಚಮ್ಮ ಅವರ ಅಕ್ಕನ ಮಗ ಒಬ್ಬರು MS ವೆಂಕಟೇಶ್ ಅಂತ ಮಂಡ್ಯದಲ್ಲಿ ಅಡ್ವೊಕೇಟಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವರು ಮಲ್ಲೇನಹಳ್ಳಿ, ಸ್ವಂತ ಮಂಚಮ್ಮ ಅವರ ಅಕ್ಕನ ಮಗ. ಅವರು ಹಿಂಗೆ ಒಂದು 18-19 ತಿಂಗಳಿಂದ ಮತ್ತು ಇವರೇ ಅವ್ರನ್ನ ಲಾ ಓದಿಸಿರೋದೆಲ್ಲ ಇವ್ರ ಮನೆಯಲ್ಲಿ ಚಿಕ್ಕ ವಯಸ್ಸಿಂದ. ಅವರು ತಂದೆ ತಾಯಿ ಇಲ್ಲ MS ವೆಂಕಟೇಶ್ ಅವ್ರಿಗೆ. ಮತ್ತು ಅಕ್ಕನ ಮಗ ಅಂದ್ಬಿಟ್ಟು ಇವ್ರು ಮಂಚಮ್ಮ ಅವರೇ ಅವ್ರನ್ನೆಲ್ಲ ಓದಿಸಿ ಬೆಳೆಸಿದ್ದಾರೆ. ಮತ್ತು ಕಳೆದ 19 ತಿಂಗಳಿಂದ ಇವ್ರ ಮನೆಯಲ್ಲೇ ಮೊದಲನೇ ಮಹಡಿಲಿ ಬಾಡಿಗೆಗೂ ಸಹ ವಿತೌಟ್ ಎನಿ ಅಗ್ರಿಮೆಂಟು ಮತ್ತು ಆ ಸಂಬಂಧಿ ಅನ್ನೋ ಕಾರಣಕ್ಕೆ ಒಡನಾಟ ಇತ್ತಲ್ಲ, ಅಲ್ಲೇ ಬಾಡಿಗೆ ಕೊಟ್ಟಿದ್ದರು. ಬಾಡಿಗೆಲಿದ್ದರು. ಅದಾಗಿದೆ. ಇದು 2024 ನವಂಬರ್ ಲಾಸ್ಟ್ ವೀಕ್ ಆರ್ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಬಂದಿದ್ದಾರೆ. ಅಲ್ಲೇ ಇದ್ದಾರೆ. ಇವರು ಗ್ರೌಂಡ್ ಫ್ಲೋರ್ಲಿದ್ದರು, ಅವರು ಫಸ್ಟ್ ಫ್ಲೋರ್ಲಿದ್ದರು. ಅವರು ಜನವರಿಯಲ್ಲಿ ಇವ್ರಿಗೊಂದು HDFC ಅಕೌಂಟ್ ಮಾಡ್ತಾರೆ. ಯಾಕೆ ಅಂತಂದರೆ ಇವ್ರಿಗೆ ಇವಾಗ ಹಾರ್ಟ್ ಅಟ್ಯಾಕ್ ಆಗಿತ್ತು ಮತ್ತು ಇವ್ರಿಗೆ 2-3 ಆಪ್ರೇಷನ್ ಆಗಿ ಬೆನ್ನು ಮೂಳೆ ಆಪ್ರೇಷನ್ ಆಗಿ ವಯೋಸಹಜ ಕಾಯಿಲೆಯಿಂದ ಅವ್ರು ಬಳಲ್ತಾ ಇದ್ದಾರೆ. ಸೊ ನಾವು ಯಾರಿಗಾದರೂ ವಿಲ್ ಮಾಡೋಣ, ನಮಗೂ ಏಜ್ ಆಗ್ತಾಯಿದೆ ಮತ್ತು ಮಕ್ಕಳಿಲ್ಲ, ನಮ್ಮನ್ನು ಟೇಕ್ ಕೇರ್ ಮಾಡೋರು ಯಾರೂ ಇಲ್ಲ ಅನ್ನೋ ಕಾರಣಕ್ಕೆ ಅವರು ಡಿಸ್ಕಸ್ ಮಾಡೋವಾಗ ವೆಂಕಟೇಶನು ಅಲ್ಲೇ ಊಟ ಮಾಡುವಾಗ ಅಲ್ಲೇ ಮನೆಯಲ್ಲೇ ಇದ್ದರು. ಅವರು ಅದಕ್ಕೆ ಯಾಕೆ ಹೇಳ್ತೀರಾ, ನಾನೇ ಇದ್ದೀನಲ್ಲ, ಆಯಿತು ನೋಡ್ಕೊಳ್ತೀನಿ ನಿಮ್ಮನ್ನೆಲ್ಲ ಅಂತ ಹೇಳ್ಬಿಟ್ಟು ಅಷ್ಟು ಮಾತಾಡಿದ್ದಾರೆ. ಮತ್ತು ಅಷ್ಟೇ ಒಂದು 15 ಡೇಸ್ ಆದಮೇಲೆ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಗುರುಶಂಕರ್ ಅಂತ ಅವ್ರಿಗೂ ಸ್ನೇಹಿತರು, MS ವೆಂಕಟೇಶ್ಗೆ ಇವ್ರಿಗೂ ಸ್ನೇಹಿತರು. ಇವ್ರ ಮನೆ ಪಕ್ಕದಲ್ಲೇ ಅವರು ಇರೋದು. ಅದಕ್ಕೆ ಅಣ್ಣ ಅವ್ರನ್ನ ತ್ಯಾಗರಾಜ್ ಅವ್ರನ್ನ ಮಂಚಮ್ಮನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಅವ್ರು ಕರ್ಕೊಂಡು ಬಂದ ನಂತರ ಸಬ್ ರಿಜಿಸ್ಟ್ರಲ್ಲಿ ಅವ್ರು ಆಲ್ರೆಡಿ ಎಲ್ಲ ಪೇಪರಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ. ಸೈನ್ ಮಾಡಿ ಸರ್ವರ್ ಹೊಟ್ಟೋಗ್ಬಿಡ್ತದೆ ಬೇಗ ಅಂತ ಹೇಳ್ತಾ ಇದ್ದಾರೆ. ಇವ್ರು ಕೇಳಿದ್ದಾರೆ, ಏನು ಪೇಪರಪ್ಪ, ಆಯಿತು ಸೈನ್ ಮಾಡ್ತೀವಿ, ಏನು ಪೇಪರ್ ಕೊಡು ಓದೋಣ. ಅವು ಕೊಡ್ತಾ ಇಲ್ಲ. ಅವರು ಕೇಳಿದರೆ, ಅವ್ರನ್ನ ಕರೆದುವಾಗ ವಿಲ್ ಪೇಪರ್ ಇದೆ ಅಣ್ಣ ಬನ್ನಿ ಸೈನ್ ಮಾಡಬೇಕು ಸಾಕ್ಷಿಗೆ ಅಂತ ಅವ್ರನ್ನ ಕರೆದಿದ್ದಾರೆ. ಇವ್ರಿಗೆ ವಿಲ್ಲ ಐದರ್ ಸೇಲ್ ಡೀಡ ಅಂತ ಏನು ಹೇಳಿಲ್ಲ. ಸೊ ಆದರೂ ಇವರು ಹೇಳಿದ್ದಾರೆ, ಎಲ್ಲರ ಮುಂದೆ ಅವರು ಬೈದಿದ್ದಾರೆ. ಅಕ್ಕ ಅಂತಾರೆ ಇವ್ರನ್ನ ಅವರು. ಅಕ್ಕ ನಿಮ್ಮ ಮನೇಲಿ ಕೊಡ್ತೀನಿ, ಪತ್ರನೇ ಕೊಡ್ತೀನಿ ಅಲ್ಲಕ್ಕ, ಇಲ್ಲಿ ಸೈನ್ ಮಾಡು, ಎಷ್ಟು ಮಾತಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಜೋರು ಮಾಡಿ ಸೈನ್ ಮಾಡಿದ್ದಾರೆ. ಆ ಸೇಲ್ ಡೀಡನ್ನು ಜಾಗದಲ್ಲಿ ಕೈ ಇಟ್ಕೊಂಡು ಸೈನ್ ಅಷ್ಟೇ ಮಾಡಿಸ್ಕೊಂಡಿದ್ದಾರೆ. ಇವರು ಅರ್ಧ ಗಂಟೆ ಸತಾಯಿಸಿದ್ದಾರೆ, ಕೊಡಿ ಪೇಪರು ಓದ ಆಮೇಲೆ ಸೈನ್ ಮಾಡ್ತೀವಿ ಅಂತ. ಅವ್ರು ಕೊಟ್ಟಿಲ್ಲ. ಆಮೇಲೆ ಬೈದಿದ್ದಕ್ಕೆ ನಮ್ಮ ಅಕ್ಕನ ಮಗ ಅಂದ್ಬಿಟ್ಟು ಸೈನ್ ಮಾಡಿದ್ದಾರೆ. ಅಲ್ಲಿ ಒಳಗಡೆ ಹೋದರೆ ಸಬ್ ರಿಜಿಸ್ಟ್ರು ಸಹ ಸೇಲ್ ಡೀಡ ವಿಲ್ಲ ಅಂತ ಅವ್ರನ್ನೂ ಏನೂ ಪ್ರಶ್ನೆ ಮಾಡಿಲ್ಲ. ದುಡ್ಡು ಸಿಕ್ಕಿದೆಯಾ ಅದನ್ನು ಏನು ಕೇಳಿಲ್ಲ. ಸೈನ್ ಮಾಡಿದ್ದಾಯಿತು. ಅವತ್ತಿಂದ ನಿರಂತರ ಅವರು ಸಾಕ್ಷಿಗೆ ಸೈನ್ ಮಾಡಿದ್ದಾರೆ, ಅವ್ರಿಗೂ ಕೊಟ್ಟಿಲ್ಲ ಓದೋಕ್ಕೆ. ಸೊ ಇದು ಫೆಬ್ರವರಿ 7, 2025 ಈ ಪ್ರಕರಣ ನಡೆದಿತ್ತು. ಅಲ್ಲಿಂದ ಅವರು ನಿರಂತರವಾಗಿ ಅದು ಏನು ಪತ್ರ ನೋಂದಣಿ ರಿಜಿಸ್ಟ್ರೇಷನ್ ಪತ್ರ ಏನಿದೆ ಕೊಡಿ ಅಂತ ಕೇಳ್ಕೊ ಬಂದ್ರು. ಮೇಲ್ಗಡೆನೇ ಮನೇಲಿ ಇದ್ದರೂ ಸಮೇತ ಅವರು ಕೊಟ್ಟಿಲ್ಲ. ಇವರು ಪದೇ ಪದೇ ಕೇಳಿ ಜಗಳ ಮಾಡಿದ ಕಾರಣಕ್ಕೆ ಮೇ 30, 2026 ಆ ಪತ್ರನ ಕೊಡ್ತಾರೆ ಇವ್ರಿಗೆ. ಮೇ 30, 2026 ಅಂದರೆ 16 ತಿಂಗಳು ಆದಮೇಲೆ. ಸೊ ಅದಾದಮೇಲೆ ಇವ್ರು ನೋಡ್ತಾರೆ ಸೇಲ್ ಡೀಡು ಶುದ್ಧ ಕ್ರಯಪತ್ರ ಆಗಿದೆ. ಸ್ವತಃ ಅಕ್ಕನ ಮಗ ಮತ್ತು ಇಲ್ಲೇ ಇವರೇ ಸಾಕಿ ಬೆಳೆಸಿರೋರು ವಿಲ್ ಅಂತ ಹೇಳ್ಬಿಟ್ಟು ಬಾಯಲ್ಲಿ ಶುದ್ಧ ಕ್ರಯಪತ್ರಕ್ಕೆ 2.5 ಕೋಟಿ ಬೆಲೆ ಬಾಳ್ತಕ್ಕಂಥ ಆಸ್ತಿನ 24,71,908 ರೂಪಾಯಿಗೆ ವ್ಯಾಪಾರ ಮಾಡಿ ಇವ್ರಿಗೆ 1 ಲಕ್ಷ ರೂಪಾಯಿನ ನಗದು ಕೊಟ್ಟಿದ್ದೀನಿ, 4 ಲಕ್ಷ ರೂಪಾಯಿನ ಬ್ಯಾಂಕ್ ಆಫ್ ಇಂಡಿಯಾ ಅವನ ಅಕೌಂಟ್, ಅದು MS ವೆಂಕಟೇಶ್ ಅಕೌಂಟು. ಅದಕ್ಕೆ ಆ ಅಕೌಂಟಿಂದ RTGSನ ಹೊಸ ಬ್ಯಾಂಕ್ ಅಕೌಂಟ್ HDFC ಅಕೌಂಟು ನಗರಸಭೆ ಕಚೇರಿ ಆವರಣದಲ್ಲಿರ್ತಕ್ಕಂಥ ಅಲ್ಲಿ ಅಕೌಂಟ್ ಓಪನ್ ಮಾಡಿಸಿ ಅದಕ್ಕೆ RTGS ಮೂಲಕ ಕೊಟ್ಟಿದ್ದೀನಿ ಅಂತ
ಅಲ್ಲಿ ಮೆನ್ಷನ್ ಮಾಡ್ತಾರೆ. ಗೋಷ್ಠಿಯಲ್ಲಿ ಸಂತ್ರಸ್ತೆ ಮಂಚಮ್ಮ, ಅವರ ಪತಿ ತ್ಯಾಗರಾಜು, ಸಮಿತಿಯ ಮುಖಂಡರಾದ ಅನಕೆರೆ ಗಂಗರಾಜು, ಶ್ರೀಕಂಠ, ಗುರುಶಂಕರ್ ಇದ್ದರು. ಜಿಲ್ಲಾ ಪಂಚಾಯಿತಿ ಸಿಇಒ ಕೆಆರ್ ನಂದಿನಿ ಅವರು ಪಾಂಡವಪುರ ತಾಲೂಕಿನ ಆವರಣದಲ್ಲಿ ನಿರ್ಮಾಣಗೊಂಡಿರುವ ಅಕ್ಕ ಕೆಫೆಗೆ ಅನಿರೀಕ್ಷಿತ ಭೇಟಿ ನೀಡಿ ಆಹಾರದ ಗುಣಮಟ್ಟ ಮತ್ತು ಸ್ವಚ್ಛತೆ ಪರಿಶೀಲಿಸಿದರು. ಭೇಟಿ ವೇಳೆ ಕೆಫೆಯಲ್ಲಿ ತಯಾರಿಸುತ್ತಿರುವ ಆಹಾರ ಪದಾರ್ಥಗಳ ಗುಣಮಟ್ಟ, ಅಡುಗೆ ಮನೆಯ ಸ್ವಚ್ಛತೆ, ಆಹಾರ ಸಂಗ್ರಹಣೆ ವಿಧಾನ ಮತ್ತು ಗ್ರಾಹಕರಿಗೆ ಒದಗಿಸುತ್ತಿರುವ ಸೌಲಭ್ಯಗಳ ಕುರಿತು ಸಿಇಒ ಪರಿಶೀಲನೆ ಮಾಡಿದರು. ಇದು ಊಟಕ್ಕೆ ಮತ್ತು ಇಲ್ಲಿಗೆ ಎಲ್ಲ ಅವಾಗ ಶಾಪ್ ಮಾಡ್ತೀವಿ. ಜನ ಜಾಸ್ತಿ ಆಯ್ತು, ಅಕ್ಕ ಕೆಫೆಯು ಮಹಿಳಾ ಸ್ವಸಹಾಯ ಸಂಘಗಳ ಮೂಲಕ ನಿರ್ವಹಿಸುತ್ತಿರುವ ಹಿನ್ನೆಲೆಯಲ್ಲಿ ಗುಣಮಟ್ಟದ ಆಹಾರ ಹಾಗೂ ಸ್ವಚ್ಛತೆ ಮಾನದಂಡಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಅಕ್ಕ ಕೆಫೆಯ ಸಿಬ್ಬಂದಿ ಹಾಜರಿದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ